ಒಂದು ವಾರದ ಹಿಂದೆ ಹೊಳೆಸಿರಿಗೇರಿ ಕ್ರಾಸ್ ಅಂದ್ರೆ ಹೊಳೆಸಿರಿಗೇರಿ ಮತ್ತು ಯಳವಟ್ಟಿ ರಸ್ತೆ ಮಾರ್ಗದಲ್ಲಿರ್ತಕ್ಕಂಥ ತೋಟ ಒಂದರಲ್ಲಿ ಕುರಿಗಾಯಿಗಳು ಬಿಟ್ಟಂತ ಕುರಿ ಹಿಂಡಿನ ಮೇಲೆ ಚಿರತೆ ಒಂದು ದಾಳಿ ಮಾಡಿತ್ತು. 2 ಚಿರತೆಗಳು ದಾಳಿ ಮಾಡಿ ಆ ಸಂದರ್ಭದಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ವು, 10 ಕುರಿಗಳು ಗಾಯಗೊಂಡಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಸುದ್ದಿ ಸಹ ಪ್ರಚಾರ ಆಗಿತ್ತು. ಅದಕ್ಕೆ ಸುದ್ದಿ ವರದಿಯಿಂದ ಎಚ್ಚೆತ್ತುಕೊಂಡು ಮತ್ತೆ ಅದೇ ರೀತಿ ಘಟನೆ ನಡೆದಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಘಟನೆಯನ್ನ ವೀಕ್ಷಣೆ ಮಾಡಿ ತಾತ್ಕಾಲಿಕ ಪರಿಹಾರವನ್ನ ನೀಡುವಂತ ಒಂದು ಭರವಸೆಯನ್ನ ಕೊಟ್ಟೋಗಿದ್ರು. ಅದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯರಿಗೆ ಈ ಒಂದು ಭಾಗದಲ್ಲಿ ಬೋನ್ ಅನ್ನ ಇಡ್ಲಿಕ್ಕೆ ತಾಕೀತು ಮಾಡಿದ್ರು. ನೋಡ್ರಿ, ಅರಣ್ಯ ಇಲಾಖೆಯರು ಈ ಒಂದು ಭಾಗದಲ್ಲಿ ಚಿರತೆ ಅಡ್ಡಾಡ್ತಾ ಇದೆ, ಈ ಭಾಗದಲ್ಲಿ ಚಿರತೆ ಇದೆ ಅನ್ನೋ ಮಾಹಿತಿ ಕಳೆದ ಮೇ ತಿಂಗಳಲ್ಲೂ ಸುತ್ತ ಈ ಒಂದು ಭಾಗದ ಜನರಲ್ಲಿ ಕಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸುತ್ತ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ ಪರಿಣಾಮವಾಗಿ ಮೊನ್ನೆ ದಿನ ಈ ಒಂದು ಕುರಿ ಹಿಂಡಿನ ಮೇಲೆ ಚಿರತೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಯ್ತು. ಆ ಒಂದು ಇದರಿಂದ ಎಚ್ಚೆತ್ತುಕೊಂಡಂತ ಅರಣ್ಯ ಇಲಾಖೆಯವರು ಈಗಲೂ ಸುತ್ತ ತಮ್ಮ ಬೇಜವಾಬ್ದಾರಿತನನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಬೋನ್ ತಂದಿಟ್ಟಿದ್ದಾರೆ. ಈಗ ಒಂದು ಬೋನನ್ನ ತಂದಿಟ್ಟಾಗ ಆ ಚಿರತೆ ಆ ಬೋನ್ ಹತ್ರ ಬರಬೇಕು, ಆ ಬೋನಿನೊಳಗೆ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಯಾವ್ದಾದ್ರು ಒಂದು ಪ್ರಾಣಿ ಇರ್ಬೇಕಾಗತ್ತೆ ಒಳಗಡೆ. ಅಂದ್ರೆ ಚಿರತೆ ಮಾಂಸಾಹಾರಿ. ಇಲ್ಲಿ ಯಾವ್ದಾದ್ರು ಒಂದು ಪ್ರಾಣಿಯನ್ನ ಒಳಗೆ ಕಟ್ಟಾಗ ಆ ಪ್ರಾಣಿಯನ್ನ ತಿನ್ಲಿಕ್ಕೆ ಬರ್ತಕ್ಕಂತ ಆ ಒಂದು ಕಾಡು ಪ್ರಾಣಿ ಆ ಬೋನ್ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಇಲ್ಲ, ಆ ತರ ಆಗಿಲ್ಲ. ಯಾವುದೋ ಒಂದು ಕಾಟಾಚಾರಕ್ಕೆ ಅಥವಾ ಅಧಿಕಾರಿಗಳ ಒತ್ತಡಕ್ಕೋ ಜನರಿಗೆ ಒಂದು ಕಣ್ಣು ವರ್ಷ ತಂತ್ರಕ್ಕೋ ಗೊತ್ತಿಲ್ಲ, ಇಲ್ಲೊಂದು ಬೋನ್ ತಂದಿಟ್ಟಿದ್ದಾರೆ. ಆದ್ರೆ ಈ ಬೋನ್ ಒಳಗೆ ಚಿರತೆ ಹೇಗೆ ಹೋಗತ್ತೆ? ಅದಕ್ಕೇನು ಚಿರತೆ ಅದು ಒಳಗೆ ಹೋಗ್ಲಿಕ್ಕೆ ಅದು ನಮ್ಮಂಗೆ ಮನುಷ್ಯರ ತಲ ಎಲ್ಲಾ ರೀತಿಯ ತಾಂತ್ರಿಕ ವ್ಯವಸ್ಥೆಯನ್ನ ಕಲ್ತಿರತ್ತಾ? ಅದು ಯಾವುದು ಸಾಧ್ಯ ಇಲ್ಲ. ನೋಡ್ರಿ, ಈ ಭಾಗದಲ್ಲೂ ಸುತ್ತ ಒಳಗೆ ಹೋಗ್ಲಿಕ್ಕೆ ಏನೂ ಇಲ್ಲ, ಈ ಕಡೆನೂ ಇಟ್ಟಿದ್ದಾರೆ, ಆ ಭಾಗದಲ್ಲೂ ಏನೂ ಇಲ್ಲ. ಆಮೇಲೆ ಇಲ್ಲಿ ಯಾವುದೇ ರೀತಿಯ ಪ್ರಾಣಿ ಇಲ್ಲ ಒಳಗಡೆ. ಯಾವ್ದಾದ್ರು ಒಂದು ಸಸ್ಯಾಹಾರಿ ಪ್ರಾಣಿಯನ್ನ ಅಥವಾ ಮಾಂಸಾಹಾರಿ ಪ್ರಾಣಿಯನ್ನ ಅಥವಾ ಕೋಳಿಯನ್ನೋ ಅಥವಾ ಕುರಿನೋ ಅಥವಾ ನಾಯಿನೋ ಒಳಗಡೆ ಒಂದು ಕಟ್ಟಬೇಕಾಗಿತ್ತು. ಅದು ಕಟ್ಟಿದ್ರೆ ಆ ಚಿರತೆ ಆ ಒಂದು ಪ್ರಾಣಿಯ ಅದು ಏನು ವಾಸನೆಯನ್ನು ಹಿಡ್ಕೊಂಡ್ಬಂದು ಆ ವಾಸನೆಯ ಸಹಾಯದಿಂದ ಅಲ್ಲಿ ಒಳಗಡೆ ಬೋನಲ್ಲಿ ಒಂದು ಪ್ರಾಣಿ ಇದೆ ಅಂತೇಳಿ ಅದು ಬೇಟೆ ಆಡ್ಲಿಕ್ಕೆ ಹೋಗ್ತಕ್ಕಂಥ ಒಳಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಆಟೋಮೆಟಿಕ್ ಆಗಿ ಲಾಕ್ ಆಗತ್ತೆ. ಅಂದ್ರೆ ಚಿರತೆ ಒಳಗಡೆ ಸೇರ್ಕೊಂಡ್ಬಿಡತ್ತೆ, ಆಟೋಮೆಟಿಕ್ ಲಾಕ್ ಆಗತ್ತೆ. ಅವಾಗ ಅದನ್ನ ಬೋನಿನ ಸಹಾಯದಿಂದ ಮತ್ತು ಅದನ್ನ ತಗೊಂಡೋಗಿ ಯಾವ್ದಾದ್ರು ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಅರಣ್ಯ ಇಲಾಖೆಯರು ಆ ವ್ಯವಸ್ಥೆಯನ್ನು ಮಾಡಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಬೋನ್ ಅಂತಂದಿಟ್ರು, ಇಲ್ಲಿ ಇರ್ತಕ್ಕಂಥ ಅಡಿಕೆ ಮರದ್ದು ಒಂದಿಷ್ಟು ಗರಿನ ಇಟ್ರು, ಹೋದ್ರು. ಯಾವುದೇ ಪ್ರಾಣಿ ಇಲ್ಲಿ ಒಳಗಿಲ್ಲ. ಒಂದು. ಎರಡನೇದು, ಇಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ. ಅಂದ್ರೆ ಈ ಬೋನ್ ಇಟ್ಟಾಗ ಸಿಬ್ಬಂದಿಗಳು ಇಬ್ರು ಸಿಬ್ಬಂದಿಗಳು ಇರಬೇಕಾಗತ್ತೆ. ಅವರಿಗೂ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಸುರಕ್ಷತಾ ಸಾಮಗ್ರಿಗಳನ್ನ ಕೊಡಬೇಕಾಗತ್ತೆ. ಆದ್ರೆ ಸಿಬ್ಬಂದಿಗಳು ಇಲ್ಲ, ಬೋನಲ್ಲಿ ಯಾವುದೇ ಪ್ರಾಣಿನೂ ಇಲ್ಲ, ಮತ್ತೆ ಬೋನಿನ ಒಳಗೆ ಚಿರತೆ ಹೋಗ್ಲಿಕ್ಕೆ ಬೇಕಾದಂತ ತಾಂತ್ರಿಕ ವ್ಯವಸ್ಥೆನೂ ಇಲ್ಲ. ಒಟ್ಟಾರೆಯಾಗಿ ಕಾಟಾಚಾರಕ್ಕೆ ದಾವಣಗೆರೆ ಜಿಲ್ಲಾ ಅರಣ್ಯ ಇಲಾಖೆ, ವಲಯ ಅರಣ್ಯ ಇಲಾಖೆಯವರು ಕಾಟಾಚಾರಕ್ಕೆ ಇಲ್ಲೊಂದು ಬೋನ್ ಇಟ್ಟು ಹೋಗಿದ್ದಾರೆ. ಈ ಭಾಗದಲ್ಲಿ ಸುತ್ತಮುತ್ತಲು ತೋಟ ಇದೆ. ತೋಟ ಇರೋದ್ರಿಂದ ಒಂದ್ ರೀತಿ ಜಂಗಲ್ ತರ ಕಾಣಿಸ್ತಾ ಇದೆ. ಇಲ್ಲಿ ಅಡ್ಡಾಡ್ತಾ ಇರ್ಬೋದು ಚಿರತೆ, ಇಲ್ಲ ಅಂತಾನು ಹೇಳಲ್ಲ, ಇಲ್ದೇನೂ ಇರ್ಬೋದು. ಯಾಕಂದ್ರೆ ಒಂದು ಜಾಗದಿಂದ ಅದು ಇನ್ನೊಂದು ಜಾಗಕ್ಕೆ ಹೋಗತ್ತೆ. ಚಿರತೆ ಹೆಚ್ಚಾಗಿ ಮರದ ಮೇಲೆ ಇರ್ತಕ್ಕಂಥ ಜಾಸ್ತಿ ಮೇಲಿರುತ್ತೆ. ಅದು ಯಾವುದೇ ಒಂದು ಬೇಟೆ ಆಡಿದ್ರೆ ಆ ಪ್ರಾಣಿನ ಮೇಲೆ ತಗೊಂಡೋಗಿ ತಿನ್ನುವಂತ ಒಂದು ಪ್ರಾಣಿ ಅದು. ಆದ್ರೆ ಈ ಒಂದು ಪ್ರಾಣಿನ ಹಿಡಿಬೇಕು ಅನ್ನೋ ಒಂದು ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯ ಒಂದು ಕಾಟಾಚಾರಕ್ಕೆ ಬೋನನ್ನು ಇಟ್ಟರೆ ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿ ಕಾಡ್ತಿದೆ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅಥವಾ ವಲಯ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಚಿರತೆಯನ್ನ ಹಿಡಿಯುವ ಒಂದು ಪ್ರಯತ್ನದಲ್ಲಿ ದ್ರೋಣದ ಸಹಾಯವನ್ನ ಬಳಸ್ಕೊಬೇಕಾಗತ್ತೆ. ಈ ದ್ರೋಣದ ಸಹಾಯದಿಂದ ಎಲ್ಲಿದೆ ಅಂತ ಒಂದು ಪತ್ತೆ ಹಚ್ಚುವಂತ ಕೆಲಸನೂ ಆಗ್ಬೇಕಾಗತ್ತೆ. ಆಮೇಲೆ ಅದರ ಹೆಜ್ಜೆಗಳ ಗುರುತನ್ನ ಗಮನಿಸಿ ಆ ಜಾಗದಲ್ಲಿ ಬೋನ್ ಇಡುವಂತ ವ್ಯವಸ್ಥೆ ಆಗಬೇಕು. ಬೋನು ಎಲ್ಲಾ ರೀತಿಯ ತಾಂತ್ರಿಕ ವ್ಯವಸ್ಥೆಯನ್ನ ಹೊಂದಿರಬೇಕು. ಮತ್ತೆ ಅದರೊಳಗೆ ಯಾವುದಾದ್ರೂ ಒಂದು ಪ್ರಾಣಿಯನ್ನ ಬಿಡಬೇಕು ಅನ್ನೋದು ನಮ್ಮ ಒಂದು ಮಾಧ್ಯಮದ ಒಂದು ಕಳಕಳಿಯಾಗಿದೆ. ಚಿರತೆ ಹಿಡಿಯುವಂತ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಬೇಡ್ರಿ. ಯಾಕೆಂದ್ರೆ ಈಗಾಗಲೇ ನೀವು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದಾವೆ. ಮುಂದಿನ ದಿನದಲ್ಲಿ ಜಾನುವಾರುಗಳಿಗೆ ರಕ್ಷಣೆ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅವು ಜಾನುವಾರು ಇಲ್ಲಿ ತೋಟಕ್ಕೆ ಬರ್ತಕ್ಕಂಥವ್ರು ಅಥವಾ ಮೇಲಿಗೆ ಬರ್ತಕ್ಕಂಥ ಜಾನುವಾರುಗಳ ಮೇಲೆ ಮತ್ತೆ ದಾಳಿ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ
ಮುಂದಿನ ದಿನದಲ್ಲಿ ಅಂತಹ ಅಹಿತಕರ ಘಟನೆಗಳು ನಡಿಬಾರ್ದು. ಅಂತ ಒಂದು ಘಟನೆ ನಡೆದ ರೀತಿಯಲ್ಲಿ ನೋಡ್ಕೊಬೇಕಂದ್ರೆ ಈ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಚಿರತೆ ಅಡ್ಡಾಡ್ತಾ ಇರೋದು ಸತ್ಯ ಇದೆ. ಅದನ್ನ ಹಿಡಿಯುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಲಿ ಅನ್ನೋದು ನಮ್ಮ ಮಂದಾರ ಸುದ್ದಿವಾಹಿನಿಯ ಕಳಕಳಿಯಾಗಿದೆ.